ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾಬ್ ಇಂಡಿಯಾ ಚಾನಲ್ಗೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಆಲ್ ಓವರ್ ಇಂಡಿಯಾ ರಿಕ್ವೈರ್ಮೆಂಟ್ ಆಲ್ರೆಡಿ ಬಿಟ್ಟಿದ್ದಾರೆ. ಟೋಟಲ್ ಪೋಸ್ಟ್ ಬಂದುಬಿಟ್ಟು 21,413 ಪೋಸ್ಟ್ಗಳು ಖಾಲಿ ಇವೆ. ಇದು ಆಲ್ ಓವರ್ ಇಂಡಿಯಾ ರಿಕ್ವೈರ್ಮೆಂಟ್ ಆಗಿರುತ್ತದೆ. ಇದಕ್ಕೆ SSLC ಪಾಸ್ ಆಗಿರೋ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಇದು ಲಾಂಚ್ ಮಾಡಿರೋ ರಿಕ್ವೈರ್ಮೆಂಟ್ ಡೇಟು 11/2/2025 ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಇದಕ್ಕೆ SST ಕ್ಯಾಂಡಿಡೇಟ್ಗೆ ಯಾವುದೇ ಫೀಸ್ ಇರೋದಿಲ್ಲ. UR ಕ್ಯಾಟಗರಿ ಅಷ್ಟೇ ಅಭ್ಯರ್ಥಿಗಳಿಗೆ ಫೀಸ್ ₹100 ಇರುತ್ತದೆ. ಅದೇ ಥರ ಅಪ್ಲೈ ಮಾಡುವ ಡೇಟು 10/2/2025 ಸ್ಟಾರ್ಟ್ ಆಗಿರುತ್ತದೆ. ಅದೇ ಥರ ಎಂಡ್ ಡೇಟು 3/3/2025 ಇದು ಅಪ್ಲಿಕೇಶನ್ ಎಂಡ್ ಆಗುತ್ತದೆ. ಇದರ ಒಳಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದು. ಏಜ್ ಬಂದುಬಿಟ್ಟು ಮಿನಿಮಮ್ಮು 18 ಆಗಿರುತ್ತದೆ. ಅದೇ ಥರ ಮ್ಯಾಕ್ಸಿಮಮ್ಮು 40 ವರ್ಷ ಯಾರು ಇರ್ತಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನಾನು ಹೇಳಿದಂಗೆ ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ನೋಡಿ, SSLC ಪಾಸ್ ಆಗಿರಬೇಕು ಅಂತ. ಇದಕ್ಕೆ ಯಾವುದೇ ಎಕ್ಸ್ಪೀರಿಯನ್ಸ್ನೂ ಕೇಳಿಲ್ಲ. ಇಲ್ಲಿ ನೋಡಿ ಪೋಸ್ಟ್ ಕೊಟ್ಟಿದ್ದಾರೆ. ಟೋಟಲು 21,413 ಪೋಸ್ಟ್ಗಳು ಖಾಲಿ ಇವೆ. ಇಲ್ಲಿದೆ ನೋಡಿ ನೋಟಿಫಿಕೇಷನು. ಇಲ್ಲಿ ಏನಂದರೆ ಇನ್ನೊಂದು, ನಾವು ಅಪ್ಲಿಕೇಶನ್ ಹಾಕಿ ಎಂಡ್ ಆಗುತ್ತೆ ಅಲ್ಲ ಡೇಟು, ಆಮೇಲೆ ಮತ್ತೆ 3 ದಿನ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಎದಕ್ಕೆ ಅಂದರೆ ಅದು ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಮಿಸ್ಟೇಕ್ ಆಗಿದ್ದಲ್ಲಿ ನಾವು ಮತ್ತೆ ತಿದ್ದುಕೊಳ್ಳೋಕ್ಕೆ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಆ ಟೈಮು 6/3/2025 8/3/2025 ನಾವು ಎಡಿಟ್ ಕೂಡ ಮಾಡ್ಕೋಬೋದು ಏನಾದರೂ ಮಿಸ್ಟೇಕ್ ಆಗಿದ್ದಲ್ಲಿ. ಅದೇ ಥರ ಇದರಲ್ಲಿ ಪೋಸ್ಟ್ ವೈಸು ಬ್ರಾಂಚ್ ಮಾಸ್ಟರ್ ಅಂತ ಒಂದು ಪೋಸ್ಟ್ ಇರುತ್ತದೆ. ಇದರ ಕೆಳಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇರುತ್ತದೆ. ಮತ್ತು ಇದರ ಕೆಳಗೆ ಡಾಕ್ ಸೇವಕ್ ಅಂತ ಒಂದು ಪೋಸ್ಟ್ ಇರುತ್ತದೆ. ಇವರಿಗೆ ಎಷ್ಟು ಸ್ಯಾಲ್ರಿ ಅಪ್ಪ ಅಂದರೆ ಎಷ್ಟು ಸ್ಯಾಲ್ರಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವರಿಗೆ 12,000ರಿಂದ 29,380 ಸ್ಯಾಲ್ರಿ ಇರುತ್ತದೆ. ಅದೇ ತರಹ ಡಾಕ್ ಸೇವಕ್ ABPM ಏನು ಪೋಸ್ಟ್ ಇರ್ತದಲ್ಲ ಅದಕ್ಕೆ 10,000ದಿಂದ 24,470 ಸ್ಯಾಲ್ರಿ ಇರುತ್ತದೆ. ಇವರಿಗೆ ಮೇನಾಗಿ ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ಸೈಕ್ಲಿಂಗ್ ನಾಲೆಜ್ ಇರಲೇಬೇಕು. ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ಜೂಮ್ ಆಗಿ ತೋರಿಸ್ತೀನಿ. ಮಾರ್ಕ್ಸ್ ಶೀಟು, ಐಡೆಂಟಿ ಪ್ರೂಫು, ಕಾಸ್ಟ್ ಸರ್ಟಿಫಿಕೇಟು, PWD ಸರ್ಟಿಫಿಕೇಟು, EWS ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್ ಪ್ರೂಫು, ಮೆಡಿಕಲ್ ಸರ್ಟಿಫಿಕೇಟು, ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ. ಇಲ್ಲಿ ಅಪ್ಲೈ ಪ್ರೊಸೆಸ್ ಇದೆ. ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವ ಸ್ಟೇಟಿಗೆ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟು ಖಾಲಿಗಳು ಇವೆ ಅಂತ ನೀವು ನೋಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸ್ಟೇಟ್ಗಳು ಇವೆ. ಟೋಟಲ್ 23 ಸ್ಟೇಟ್ಗಳಲ್ಲಿ ಪೋಸ್ಟ್ ಆಫೀಸ್ ಹುದ್ದೆ ಖಾಲಿಗಳಿವೆ. ಅದರಲ್ಲಿ ನಮ್ಮ ಕರ್ನಾಟಕದ್ದು ಖಾಲಿ ಇವೆ, ನೀವು ನೋಡ್ಕೋಬೋದು. ಇವೆಲ್ಲ ಇಷ್ಟು ಈಗ ತನಕ ಹೇಳಿದ ಎಲ್ಲ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಬಗ್ಗೆ ಒಂದು ಅಪ್ಡೇಟ್ಸ್ ಇದೆ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಆಫೀಸ್ ಅಪ್ಲೈ ಮಾಡೋ ಹೇಗೆ ಅಂತ ಒಂದು ವಿಡಿಯೋ ಹಾಕ್ತೀನಿ, ಅದು ಕೂಡ ನೀವು ನೋಡಿಕೊಳ್ಳಿ. ಅದೇ ಥರ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತದೆ. ನಾವು ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಧನ್ಯವಾದಗಳು. ಜೈ ಹಿಂದ್.